ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋದಿಂದ ಕೆಲವೊಂದಷ್ಟು ಡ್ರೆಸ್ಗಳು ಅಂದರೆ ಮ್ಯಾಕ್ಸಿ ಡ್ರೆಸ್ಸು, ಲಾಂಗ್ ಡ್ರೆಸ್ಸು, ಕುರ್ತಾ ಸೆಟ್ಟು ಎಲ್ಲನೂ ತರಿಸ್ಕೊಂಡಿದ್ದೀನಿ. ಸೊ ಯಾವ ರೀತಿ ಇದೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ನಾನಂತೂ ಮೀಶೋದಿಂದ ಈ ಸರಿ ಇಷ್ಟೊಂದು ಚೆನ್ನಾಗಿ ಬರ್ತವೆ ಬಟ್ಟೆಗಳು ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಷ್ಟೊಂದು ಸೂಪರ್ ಡೂಪರ್ ಆಗಿರೋ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿರೋ ಟಾಪ್ಗಳನ್ನೇ ತರಿಸಿದ್ದೀನಿ. ಸೊ ಬನ್ನಿ ಇವಾಗ ಒಂದೊಂದನ್ನೇ ನೋಡ್ತಾ ಹೋಗೋಣ, ಯಾವ ರೀತಿ ಬಂದಿದೆ, ಹೆಂಗಿದೆ ಏನು ಅಂತ. ಸೊ ಇದರಲ್ಲಿ ಫಸ್ಟ್ನೇದು ಬಂದು ಇದು. ನೀವು ಎಷ್ಟು ಅಬ್ಸರ್ವ್ ಮಾಡಿದ್ದೀರಲ್ಲ, ಈಗ ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ಟ್ರೆಂಡಿಂಗಲ್ಲಿರೋ ಅಂಥ ಮ್ಯಾಕ್ಸಿ ಡ್ರೆಸ್ ಅಂದರೆ ಇದೆ ಅಂತಲೇ ಹೇಳ್ಬೋದು. ನೀವು ಎಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಎಲ್ಲೆಲ್ಲೂ ಇದೇ ಟಾಪೇ ಸುರಿಮಳೆ ಅಂತಲೇ ಹೇಳ್ಬೋದು. ಸೊ ಮೊದಲು ನಾನು ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೀನಿ. ಸೂಪರ್ ಆಗಿದೆ ಮಾತ್ರ. ಇದ್ರದ್ದು ನೋಡಿ, ಇಲ್ಲಿ ನೆಕ್ ಪಾರ್ಟ್ ಬಂದು ವಿ ಶೇಪ್ ಬಂದಿದೆ, ಹಾಗೆ ಬ್ಯಾಕ್ ಸೈಡು ನೆಕ್ ಪಾರ್ಟು ಬಾಕ್ಸ್ ಶೇಪಲ್ಲಿ ಮಾಡಿದ್ದಾರೆ, ಬಾಕ್ಸ್ ಶೇಪ್ ಬಂದಿದೆ. ಇನ್ನು ಮತ್ತೆ ನೆಕ್ಸ್ಟು ಸ್ಲೀವ್ಸ್ ಬಂದು ಈ ರೀತಿ ಇದೆ. 3/4 ಬರಲ್ಲ, ಇದು 3/4 ಸ್ವಲ್ಪ ಮೇಲೆ ಹೋಗುತ್ತೆ. ಮತ್ತು ಇಲ್ಲಿ ಕಟ್ಟೋದಕ್ಕೆ 2 ಟೈ ಕೂಡ ಕೊಟ್ಟಿದ್ದಾರೆ. ಈ ಡ್ರೆಸ್ಸಲ್ಲಿ ಹೇಳ್ಬೇಕು ಅಂದರೆ ಈ ಟೈ ಈ ಥರ ಕಟ್ಕೊತೀವಲ್ಲ ನಾವು, ಇದೇ ಒಂದು ಮೇಯ್ನ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಇದು ಕಲರ್ ಬಂದು ಲೈಟ್ ಕ್ರೀಮ್ ಕಲರು ಮತ್ತು ಬ್ಲೂ ಕಲರ್ದು ಫ್ಲವರ್ಸ್ ಬಂದಿದೆ ಇದರಲ್ಲಿ. ಹಾಗೆ ಮತ್ತೆ ಇಲ್ಲಿ ಸೆಂಟ್ರಲ್ಲಿ ಒಂದು ಎಲಾಸ್ಟಿಕ್ ಥರ ಕೊಟ್ಟಿದ್ದಾರೆ. ಸೊ ಇದು ಕರೆಕ್ಟಾಗಿ ಫಿಟ್ಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ನೋಡಿ ಯಾವ ರೀತಿ ಬರುತ್ತೆ ಅಂತ. ಇದು ನಾನು ಸ್ವಲ್ಪ ಹೈಟ್ ಇದ್ದೀನಲ್ಲ, ಹಾಗಾಗಿ ಸ್ವಲ್ಪ ನನಗೆ ಒಂದು ಬಿಲೋ ನೀ ಬರುತ್ತೆ. ಸ್ವಲ್ಪ ಕುಳ್ಳಕ್ಕಿರ್ತಾರಲ್ಲ ನೋಡಿ, ಅವ್ರಿಗೆ ಪಕ್ಕ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಬಟ್ಟೆ ಅಂತೂ ತುಂಬ ಸಖತ್ತಾಗಿದೆ. ರೇಯನ್ ಕ್ಲಾತಿಂದ ರೆಡಿ ಮಾಡಿದ್ದಾರೆ ಇದನ್ನು. ಹಾಗೆ ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ, ಮತ್ತು ಡಿಸೈನು ಹಾಗೆ ಬಾಡಿಗೆ ಫಿಟ್ಟಿಂಗ್ ಕೂಡ ಅಷ್ಟೇ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇದು ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಕಡೆ ಹಾಕ್ತೀನಿ, ವಿಡಿಯೋನ ಹಾಕ್ತೀನಿ, ಒಂದ್ಸರಿ ಚೆಕ್ ಮಾಡಿ ನನಗೆ ಯಾವ ರೀತಿ ಫಿಟ್ಟಿಂಗ್ ಆಗಿ ಕೂತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಸೊ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿ. ಇದರಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇದೆ ನಿಮಗೆ, ಮತ್ತು ಸೈಜಸ್ ಕೂಡ ಅವೈಲಬಲ್ ಇದೆ. ಬೇಕು ಅಂದರೆ ಐ ಥಿಂಕ್ ಕ್ರೀಮ್ಗೆ ಪಿಂಕ್, ಕ್ರೀಮ್ಗೆ ಗ್ರೀನ್ ಕಲರು, ಈ ರೀತಿ ಒಂದು 3 ಕಲರ್ಸ್ ಏನೋ ಅವೈಲಬಲ್ ಇದೆ. ಬೇಕು ಅಂದರೆ ನಾನು ಇದ್ರದ್ದು ಎಲ್ಲಾದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಆ್ಯಡ್ ಮಾಡ್ತೀನಿ, ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಜ ಹೇಳಬೇಕು ಅಂದರೆ ಫಸ್ಟ್ ನನಗೆ ಮೀಶೋದಿಂದ ಇದನ್ನೆಲ್ಲ ತರಿಸ್ಕೊತಿದ್ನಲ್ಲ, ಆವಾಗ ಅಷ್ಟೇನು ಫೋಟೋದಲ್ಲಿ ಮಾತ್ರ ಚೆನ್ನಾಗಿ ಅನಿಸುತ್ತೆ, ರಿಯಲಾಗಿ ಕ್ವಾಲಿಟಿ ಎಲ್ಲ ಅಷ್ಟು ಇಷ್ಟನೇ ಆಗ್ತಿರ್ಲಿಲ್ಲ. ಬಟ್ ಈ ಸರಿ ತರಿಸ್ಕೊಂಡಿದ್ದೀನಲ್ಲ ನೋಡಿ, ಫುಲ್ಲು ಫಿದಾಗಿ ಹೋಗ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಎಲ್ಲ ಅಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಇದೆಲ್ಲ ನಾನು ತರಿಸಿರೋದೆಲ್ಲ ಆಲ್ಮೋಸ್ಟು 500, ಅರೌಂಡ್ 500 ಎಲ್ಲದೂ ಕೂಡ ತರಿಸಿರೋದು. ನನಗೆ ಎಲ್ಲದ್ರದ್ದು ಪ್ರೈಸು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ಒನ್ ಬಂದು ಇದು ದಂಗ್ರಿ. ಇದೊಂದು ದಂಗ್ರಿ, ಇದು ಬ್ಲ್ಯಾಕು ಮತ್ತು ವೈಟ್ ಕಲರಲ್ಲಿ ಬಂದಿದೆ. ಇದು ಮೇಲ್ಗಡೆ ವೈಟು, ನಾನು ಅಂದ್ಕೊಂಡೆ ಇದು ಟಾಪು ಬೇರೆ, ವೈಟು ಸಪ್ರೇಟ್ ಟಾಪ್ ಥರ ಬರುತ್ತೆ, ಅದ್ರ ಮೇಲೆ ನಾವು ಇದನ್ನು ವೇರ್ ಮಾಡಬೇಕು ಅಂತ. ಇಲ್ಲ, ಈ ವೈಟ್ದು ಇದೆಯಲ್ಲ ಮೇಲೆ, ಈ ಟಾಪ್ಗೆ ಈ ಬ್ಲ್ಯಾಕ್ ಕಲರ್ ದಂಗ್ರಿನ ಅಟ್ಯಾಚ್ ಮಾಡಿದ್ದಾರೆ. ಮತ್ತು ಇಲ್ಲಿ ಕಟ್ಟೋದಕ್ಕೆ ಅಂತ ಟೈ ಕೂಡ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ. ನಾವಿದು ಎಷ್ಟು ಬೇಕೋ ಅಷ್ಟು ಕಟ್ಕೊಂಡು ಇಲ್ಲಿ ಟೈ ಮಾಡ್ಕೋಬೋದು. ಇದಂತೂ ಕಲರ್ ಸೂಪರಾಗಿ ಕಾಣಿಸ್ತಿದೆ. ಬ್ಲ್ಯಾಕ್ ಮತ್ತು ವೈಟ್ ಕಾಂಬಿನೇಷನ್ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿರುತ್ತಲ್ವ. ಅದರಲ್ಲೂ ಮಧ್ಯೆ ಈ ರೀತಿ ಫ್ಲವರ್ಸ್ ಬಂದಿದೆ ಅಲ್ಲ, ಸೊ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಬಟನ್ಸ್ ಬಂದಿದೆ ಮಧ್ಯ. ಹಾಗೆ ಕಾಲರ್ ಬಂದು ರೌಂಡ್ ನೆಕ್ಕು ಮತ್ತು ಇಲ್ಲಿ ಫ್ಲವರ್ ಥರ ಡಿಸೈನ್ ಮಾಡಿದ್ದಾರೆ. ಸೊ ಹಾಗೆ ಇನ್ನು ಸ್ಲೀವ್ಸು ಅಷ್ಟೇ, ಇಲ್ಲಿ ಒಂದು ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಫ್ಲವರ್ ಡಿಸೈನ್ ಬಂದಿದೆ ಇಲ್ಲಿ. ಒಂಥರ ಕ್ಯೂಟ್ ಆಗಿದೆ. ನಾವೆಲ್ಲಾದರೂ ಹೊರಗಡೆ ಟೂರ್ ಹೋದಾಗ ಅಥವಾ ಬೇರೆ ಎಲ್ಲಾದರೂ ವೆಕೇಷನ್ಗಳಿಗೆ ಹೋದಾಗ ಮತ್ತು ಪಾರ್ಟಿ ವೇರ್ಗೆಲ್ಲ ಹಾಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಯಾವುದೇ ರೀತಿ ಕಲರ್ ಆಪ್ಷನ್ ಇಲ್ಲ, ಜಸ್ಟ್ ಇದೊಂದೇ ಕಲರ್ ಇರೋದು, ಬ್ಲ್ಯಾಕ್ ಆ್ಯಂಡ್ ವೈಟು. ಮತ್ತು ಸೈಜಸ್ ಅವೈಲಬಲ್ ಇದೆ ಇದರಲ್ಲಿ ನೋಡಿ. ಇದು ಕೂಡ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ಅದರಲ್ಲೂ ಫೋಟೋಸು ವೀಡಿಯೋಸ್ ಏನಾದರೂ ನಾವು ಮಾಡ್ಕೊತೀವಿ ಅಂದರೆ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಇದಂತೂ. ಆಲ್ಮೋಸ್ಟ್ ನಾನು ಇಲ್ಲಿ ತರಿಸಿರೋದೆಲ್ಲ XL ಸೈಜೇ. XL ಸೈಜು ನನಗೆ ಪಕ್ಕ ಫಿಟ್ಟಿಂಗಾಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನು XL ತರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ನಿಮ್ಮ ಸೈಜ್ಗೆ ನೀವು ನೋಡಿಕೊಂಡು ತರಿಸ್ಬೋದು. ನಾನು ಸೈಡಲ್ಲಿ ಇಲ್ಲಿ ವಿಡಿಯೋ ಹಾಕಿರ್ತೀನಿ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು.
ಇನ್ನು ನೆಕ್ಸ್ಟ್ ಒನ್ ಬಂದು ಇದೊಂದು ಮ್ಯಾಕ್ಸಿ ಡ್ರೆಸ್ಸು. ಇದಂತೂ ಸೂಪರ್ಬ್ ಆಗಿದೆ. ಕಲರ್ ಕಾಂಬಿನೇಷನ್ ಅಂತೂ ಇಲ್ಲಿ ಫೋಟೋಗೆ ಸ್ವಲ್ಪ ಲೈಟ್ ಕಲರ್ ಕಾಣಿಸ್ತಿದೆ ಅನಿಸುತ್ತೆ, ಬಟ್ ರಿಯಲಾಗಿ ರಿಯಲಾಗಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಬಂದಿದೆ. ಇದ್ರದ್ದು ನೆಕ್ ಬಂದು ಇಲ್ಲಿ ಈ ರೀತಿ ವಿ ಶೇಪ್ ಬಂದಿದೆ. ಹಾಗೆ ಇಲ್ಲಿ ಸ್ಲೀವ್ಸು ಬಲೂನ್ ಡಿಸೈನ್ ಮಾಡಿದ್ದಾರೆ. 3/4 ಸ್ಲೀವ್ಸು, 3/4 ಸ್ವಲ್ಪ ಮೇಲ್ ಬರುತ್ತೆ. ಇಲ್ಲಿ ಒಂದು ಎಲಾಸ್ಟಿಕ್ ರೀತಿ ಕೊಟ್ಟಿದ್ದಾರೆ. ಇದಂತೂ ತುಂಬ ಫಿಟ್ಟಿಂಗ್ ಆಗಿ ಕಾಣಿಸುತ್ತೆ. ಹಾಗೆ ಇದ್ರದ್ದು ಕ್ಲಾತ್ ಅಂತೂ ಸಖತ್ತಾಗಿದೆ. ಕ್ವಾಲಿಟಿ ಅಂತೂ ತುಂಬ ಮಂದವಾಗಿ ಬಂದಿದೆ. ನಾನು ಅನ್ಕೊತಾ ಇದ್ದೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಯಾವುದೇ ರೀತಿ ಲೈನಿಂಗ್ ಇಲ್ಲ, ಬಟ್ ಇರೋ ಬಟ್ಟೆನೇ ತುಂಬ ಗಟ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಇದೆ. ಹಾಗೆ ಇದು ಸ್ವಲ್ಪ ನಮಗೇನಾದರೂ ಸ್ವಲ್ಪ ದೊಡ್ಡದಾಯಿತು ಚಿಕ್ಕದಾಯಿತು ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಒಂದು ಟೈ ಕೂಡ ಕೊಟ್ಟಿದ್ದಾರೆ. ಇದನ್ನು ಕಟ್ಕೊಂಡ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಸೈಜ್ಗೆ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆ ಕೆಳಗಡೆ ನೋಡಿ ಈ ರೀತಿ ಇನ್ನೊಂದು ಇಲ್ಲಿ ಅಟ್ಯಾಚ್ ಮಾಡಿದ್ದಾರೆ ಫ್ಲವರ್ ಡಿಸೈನಲ್ಲಿ. ಒಂಥರ ಇದಂತೂ ಫುಲ್ಲು ಕಲರ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ನನಗಂತೂ ಇದು ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕೂಡ ಬಂದಿದೆ. ಒಂಥರ ಕಲರ್ಫುಲ್ ಆಗಿದೆ. ಫೋಟೋಸ್ಗೆ ವಿಡಿಯೋಸ್ಗೆ ಎಲ್ಲ ಚೆನ್ನಾಗಿ ಬರುತ್ತೆ. ಇನ್ನು ನೆಕ್ಸ್ಟ್ ಒನ್ ಬಂದು ಇದಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ವೈಟ್ ಕಲರ್ದು ನಾವೇನಾದರೂ ಈಗ ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಥವಾ ಏನಾದರೂ ವೈಟ್ ಥೀಮಲ್ಲಿ ಏನಾದರೂ ಫೋಟೋಶೂಟ್ ಮಾಡಿಸ್ತೀವಿ ಅಂದರೆ ಇದಂತೂ ಮಾಡಿಸ್ದಂಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಈ ರೀತಿ ಬಂದಿದೆ. ಹಾಗೆ ನೆಕ್ ಪಾರ್ಟ್ ಬಂದು ರೌಂಡ್ ಶೇಪಲ್ಲಿ ಡಿಸೈನ್ ಮಾಡಿದ್ದಾರೆ ಮತ್ತು ಅಲ್ಲಲ್ಲಿ ಸ್ಟೋನ್ಸ್ಗಳನ್ನು ಕೂಡ ಹಾಕಿದ್ದಾರೆ. ಇನ್ನು ಡ್ರೆಸ್ ಫುಲ್ಲು ಆಲ್ಮೋಸ್ಟ್ ವೈಟ್ ಕಲರ್ ಗ್ಲಿಟರಲ್ಲಿ ವರ್ಕ್ ಮಾಡಿದ್ದಾರೆ. ಹಾಗೆ ಈ ಡ್ರೆಸ್ಸಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ಇದು ಅಷ್ಟೇ ನಮಗೆ ಸೈಜ್ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟಬಲ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಇದು ಕೊಟ್ಟಿದ್ದಾರೆ. ಇದು ಲೆಂತ್ ಬಂದು ನಮ್ಮದು ಬಿಲೋ ನೀ ಅಷ್ಟು ಬರುತ್ತೆ, ಅಷ್ಟೇ, ಜಾಸ್ತಿ ಲೆಂತ್ ಬರಲ್ಲ. ಇದನ್ನ ಹಾಕೊಂಡ್ರೆ ಹೆಂಗೆ ಅನಿಸುತ್ತೆ ಗೊತ್ತಾ? ನನಗಂತೂ ಹಾಕೊಂಡ ತಕ್ಷಣ ಒಂಥರ ಪ್ರಿನ್ಸಸ್ ಲುಕ್ ಥರನೇ ಅನಿಸ್ತು. ಲೆಂತ್ ಇಲ್ಲ ಅನ್ನೋದೊಂದು ಬಿಟ್ರೆ ವೇರ್ ಮಾಡಿದ್ರಂತೂ ಬಟ್ಟೆ ಸೂಪರಾಗಿ ಕೂತ್ಕೊಳ್ಳುತ್ತೆ. ಮತ್ತು ಸ್ಲೀವ್ಸ್ ಬಂದು ಈ ರೀತಿ ಫ್ರಿಲ್ಸ್ ಕೊಟ್ಟಿದ್ದಾರೆ. ಇದಂತೂ ಮುದ್ದಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಬ್ಯಾಕ್ ಸೈಡು ನಮಗೆ ಇಲ್ಲಿ ಜಿಪ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಜಿಪ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಫ್ರಂಟಲ್ಲಿ 3 ಬಟನ್ಸ್ ರೀತಿ ಇದು ಕೊಟ್ಟಿದ್ದಾರೆ. ಟೋಟಲಾಗಿ ತುಂಬ ಚೆನ್ನಾಗಿದೆ. ಇದು ಕ್ಲಾತ್ ಬಂದು ಚಿಫಾನ್ ಕ್ಲಾತ್ ಆಗಿರುತ್ತೆ. ಹಾಗೆ ಒಳಗಡೆ ತುಂಬ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ. ನಮಗೆ ಫ್ರಿಲ್ಸ್ ಬರಲಿ ಅನ್ನೋದಕ್ಕೋಸ್ಕರ 1, ಇಲ್ಲೊಂದು 2 ಮತ್ತು 3, 4 ಒಂದು 4 ಲೈನಿಂಗ್ ಇದೆ ಅಂತಲೇ ಹೇಳ್ಬೋದು. ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಇದಂತೂ ಫೋಟೋಶೂಟ್ಗೆ ಸಕ್ಕತ್ತಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಬೆಲ್ಟ್ ಬಂದಿದೆಯಲ್ಲ, ಇದಕ್ಕೆ ಅಲ್ಲಲ್ಲಿ ಮಿರರ್ ವರ್ಕ್ ಕೂಡ ಇದೆ ಅಲ್ಲ, ಸೂಪರಾಗಿ ಕಾಣಿಸುತ್ತೆ ಈ ರೀತಿ ವರ್ಕ್ ಮಾಡಿರೋದು. ಇನ್ನು ನೆಕ್ಸ್ಟ್ ಒನ್ ಬಂದು ಇದು ಕ್ಲಾತ್ ಬಂದು ಇದು ಪಾಲಿಸ್ಟರ್ ಆಗಿರುತ್ತೆ. ಹಾಗೆ ನೆಕ್ ಪಾರ್ಟ್ ಬಂದು ಇಲ್ಲಿ ವಿ ಶೇಪ್ ಬಂದಿದೆ. ಸ್ಟಾರ್ಟಿಂಗ್ ನಾನು ಇದನ್ನು ನೋಡಿದ ತಕ್ಷಣ ನನಗೆ ಚಿಕ್ಕದಾಗ್ಬೋದೇನೋ ಅನ್ನಿಸ್ತು. ಯಾಕೆ ಅಂದರೆ ನೋಡೋದಕ್ಕೆ ಅಷ್ಟೇ ಚಿಕ್ಕದಾಗಿ ಕಾಣಿಸ್ತಿದೆ ಅಲ್ವಾ. ವೇರ್ ಮಾಡಿದ್ರೆ ಆ ಥರ ಏನು ಅನ್ಸಲ್ಲ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಇದ್ರದ್ದು ಕೂಡ ಸ್ಲೀವ್ಸ್ ಬಂದು ಫ್ರಿಲ್ಸ್ ಈ ರೀತಿ ಕೊಟ್ಟಿದ್ದಾರೆ. ಬಟರ್ಫ್ಲೈ ಥರ ತುಂಬ ಮುದ್ದಾಗಿ ಅನಿಸುತ್ತೆ. ನನ್ನ ಮಗಳು ಇಲ್ಲಿ ಆಟ ಆಡ್ತಿರೋದು ಆಮೇಲೆ ಅಳ್ತಾವಳೆ ಅಂತ ಅನ್ಕೋಬೇಡಿ. ಈ ರೀತಿ ಬಂದಿದೆ ಅಲ್ವಾ. ಬ್ಯಾಕ್ ಸೈಡ್ ಈ ರೀತಿ ಇದೆ. ಇದು ಸ್ವಲ್ಪ ನನಗನ್ಸುತ್ತೆ ಇದು ಸ್ವಲ್ಪ ತೆಳು ಬಟ್ಟೆ ಅನ್ನಿಸ್ತು. ಇನ್ನು ಇದು ಬಿಟ್ಟರೆ ಬೇರೆದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಲಾಸ್ಟ್ ಒನ್ ಬಂದು ಈ ಕುರ್ತಾ ಸೆಟ್ಟು. ನನಗಂತೂ ಪರ್ಸ್ನಲಿ ಇದು ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಆಲ್ಮೋಸ್ಟ್ ಎಲ್ಲದಕ್ಕಿಂತ ಇದು ತುಂಬ ಚೆನ್ನಾಗಿದೆ. ಇದು ನೆಕ್ ಪಾರ್ಟ್ ಬಂದು ರೌಂಡ್ ಶೇಪ್ಗೆ ಸ್ಮಾಲ್ ಆಗಿ ವಿ ಶೇಪ್ನ ಆ್ಯಡ್ ಮಾಡಿದ್ದಾರೆ. ಕ್ಲಾತ್ ಬಂದು ರೇಯನ್ನಿಂದ ರೆಡಿ ಮಾಡಿದ್ದಾರೆ. ನೋಡ್ತಿರ್ಬೋದು ನೀವೇ ಎಷ್ಟು ಚೆನ್ನಾಗಿದೆ ಅಂತ. ಮತ್ತೆ ಇದಕ್ಕೆ ಒಂದು ದುಪ್ಪಟ್ಟ ಮತ್ತು ಪ್ಯಾಂಟ್ಗೆ ಎಲಾಸ್ಟಿಕ್ ಕೂಡ ಬಂದಿದೆ. ನಾನು ಅಂದ್ಕೊಂಡೆ ಇದು ಪ್ಯಾಂಟ್ ನಾನು ಸ್ವಲ್ಪ ಹೈಟ್ ಜಾಸ್ತಿ ಇರೋದ್ರಿಂದ ಲೆಂತ್ ಕಡಿಮೆ ಬರುತ್ತೆ ಅಂತ. ಇಲ್ಲ, ಇದು ಲೆಂತ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಮತ್ತು ದುಪ್ಪಟ್ಟನೂ ಅಷ್ಟೇ ತುಂಬ ಲೆಂತ್ ಮತ್ತು ವಿಡ್ತು ಎರಡೂ ಕೂಡ ಚೆನ್ನಾಗಿದೆ. ಹಾಗೆ ಬಾರ್ಡರಲ್ಲಿ ಈ ರೀತಿ ಲೇಸ್ ವರ್ಕ್ ಬಂದಿದೆ ವೈಟ್ ಕಲರಲ್ಲಿ.
ತುಂಬ ಸ್ಮೂತಾಗಿ ಡೀಸೆಂಟಾಗಿ ಎಲಿಗೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮಗೆ ಕಲರ್ಸ್ ಕೂಡ ಅವೈಲಬಲ್ ಇದೆ ಮತ್ತು ಸೈಜಸ್ ಕೂಡ ಅವೈಲಬಲ್ ಇದೆ. ಒಂಥರ ತುಂಬ ನೀಟಾಗಿ ಡೀಸೆಂಟಾಗಿ ಎಲಿಗೆಂಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನಾವು ಇದನ್ನೇನಾದರೂ ತೊಗೊಂಡ್ರೆ ಈಗ ಚಿಕ್ಕ ಚಿಕ್ಕ ಫಂಕ್ಷನ್ಸು ಅಥವಾ ದೇವಸ್ಥಾನಗಳಿಗೆ ಹಬ್ಬಗಳು ಬರುತ್ತಲ್ಲ, ಅವಾಗೆಲ್ಲ ವೇರ್ ಮಾಡ್ಕೊಳ್ಳೋದಕ್ಕಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಅನಿಸುತ್ತೆ. ನಿಮಗೆ ಇದರಲ್ಲಿ ಯಾವ ಡ್ರೆಸ್ಸು ಜಾಸ್ತಿ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಇನ್ನೂ ಜಾಸ್ತಿ ವೀಡಿಯೋಸ್ ಬರ್ತಾನೆ ಇರುತ್ತೆ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.